ನಮಸ್ಕಾರ. 33ನೇ ವಯಸ್ಸಿನಲ್ಲಿ ಈ ಮೂವರು ಆಟಗಾರರ ಕರಿಯರ್ ನಾಶ ಮಾಡಿದರು ವರುಣ್ ಚಕ್ರವರ್ತಿ. ಕೇವಲ 2 ಪಂದ್ಯಗಳಲ್ಲಿ ಸೃಷ್ಟಿಸಿದರು ಕೋಲಾಹಲ. ರಾತ್ರೋರಾತ್ರಿ ಆದರೂ ಸೂಪರ್ ಸ್ಟಾರ್. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ವರುಣ್ ಚಕ್ರವರ್ತಿ ಯಾವ 3 ಸ್ಟಾರ್ ಆಟಗಾರರ ಕರಿಯರ್ ನಾಶ ಮಾಡಿದ್ದಾರೆ ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ಯಾರೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ವು, ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ಸದ್ಯ ನಿಮಗೆಲ್ಲ ಗೊತ್ತಿರುವಂತೆ ಭಾರತ ಮತ್ತು ಇಂಗ್ಲೆಂಡ್ ನಡುವೆ 5 ಪಂದ್ಯಗಳ ಟಿ20 ಸರಣಿ ನಡೆಯುತ್ತಿದೆ. ಈಗಾಗಲೇ ಸರಣಿಯ ಮೊದಲ 3 ಟಿ20 ಪಂದ್ಯಗಳು ಮುಕ್ತಾಯಗೊಂಡಿದೆ. 3 ಪಂದ್ಯಗಳ ಬಳಿಕ ಸರಣಿಯು 2-1 ಅಂತರಕ್ಕೆ ಬಂದು ನಿಂತಿದೆ ಸ್ನೇಹಿತರೆ. ಮೊದಲ 2 ಟಿ20 ಪಂದ್ಯಗಳಲ್ಲಿ ಟೀಂ ಇಂಡಿಯಾವು ಭರ್ಜರಿ ಗೆಲುವು ದಾಖಲಿಸಿದ್ದರೆ 3ನೇ ಟಿ20 ಪಂದ್ಯದಲ್ಲಿ ಅಮೋಘ ಗೆಲುವು ಕಾಣುವುದರೊಂದಿಗೆ ಇಂಗ್ಲೆಂಡ್ ತಂಡವು ಸರಣಿಯಲ್ಲಿ ಭರ್ಜರಿಯಾದ ಕಮ್ಬ್ಯಾಕ್ ಮಾಡಿತ್ತು. ಇನ್ನು ಈ 3 ಪಂದ್ಯಗಳಲ್ಲಿಯೂ ಅತ್ಯದ್ಭುತ ಬೌಲಿಂಗ್ ಪ್ರದರ್ಶನ ನೀಡಿದ ಆಟಗಾರನ್ಯಾರು ಅಂದ್ರೆ ಅವರು ವರುಣ್ ಚಕ್ರವರ್ತಿ. ಆಡಿದ 3 ಪಂದ್ಯಗಳಲ್ಲಿ 12 ಓವರ್ ಬೌಲಿಂಗ್ ಮಾಡಿರುವ ವರುಣ್ ಚಕ್ರವರ್ತಿ ಬರೋಬ್ಬರಿ 10 ವಿಕೆಟ್ಗಳನ್ನು ಕಬಳಿಸಿದ್ದಾರೆ. ಇದರೊಂದಿಗೆ ಸರಣಿಯಲ್ಲಿ ಅತ್ಯಧಿಕ ವಿಕೆಟ್ ಪಡೆದ ಮೊದಲ ಬೌಲರ್ ಎಂಬ ಹೆಗ್ಗಳಿಕೆಗೂ ವರುಣ್ ಚಕ್ರವರ್ತಿ ಪಾತ್ರರಾಗಿದ್ದಾರೆ ಸ್ನೇಹಿತರೆ. ಮತ್ತು ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ 4ನೇ ಟಿ20 ಪಂದ್ಯಕ್ಕಾಗಿ ವರುಣ್ ಚಕ್ರವರ್ತಿ ಈಗಾಗಲೇ ಸಮರಾಭ್ಯಾಸವನ್ನ ಕೂಡ ಶುರು ಮಾಡಿದ್ದಾರೆ. ಇಂಡೋ ಹಾಗೂ ಇಂಗ್ಲೆಂಡ್ ನಡುವಿನ 4ನೇ ಟಿ20 ಪಂದ್ಯವು ಇದೇ ಜನವರಿ 31ರಂದು ಅಂದ್ರೆ ನಾಳೆ ನಡೆಯಲಿದೆ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 4ನೇ ಟಿ20 ಪಂದ್ಯವು ಪುಣೆಯ ಎಂಸಿಎ ಅಂಗಳದಲ್ಲಿ ನಡೆಯಲಿದೆ ಸ್ನೇಹಿತರೆ. ಇನ್ನು ವರುಣ್ ಚಕ್ರವರ್ತಿ ರವರು ತಮ್ಮ ಅದ್ಭುತ ಬೌಲಿಂಗ್ ಪ್ರದರ್ಶನದ ಮೂಲಕ ಭಾರತದ ಈ 3 ಸ್ಟಾರ್ ಆಟಗಾರರ ಕರಿಯರ್ ಅನ್ನ ಕೂಡ ನಾಶ ಮಾಡಿದ್ದಾರೆ ಅಂತ ಹೇಳಬಹುದು. ಅಷ್ಟಕ್ಕೂ ಆ 3 ಸ್ಟಾರ್ ಆಟಗಾರರು ಯಾರ್ಯಾರು ಅಂತ ನೋಡ್ತಾ ಬರುವುದಾದ್ರೆ ಮೊದಲನೇದಾಗಿ ಯಜುವೇಂದ್ರ ಚಹಲ್. ಹೌದು ಸ್ನೇಹಿತರೆ, ಯಜುವೇಂದ್ರ ಚಹಲ್ ರವರು ಒಂದು ಸಮಯದಲ್ಲಿ ಟೀಂ ಇಂಡಿಯಾದ ಬೌಲಿಂಗ್ ಜೀವಾಳವಾಗಿ ಗುರುತಿಸಿಕೊಂಡಿದ್ದರು. ಸ್ಪಿನ್ ಬೌಲಿಂಗ್ ನಲ್ಲಿ ವಿರೋಧಿ ತಂಡಗಳನ್ನ ಯಜುವೇಂದ್ರ ಚಹಲ್ ಕಟ್ಟಿ ಹಾಕುತ್ತಿದ್ದರು. ಆದರೆ ಇದೀಗ ಚಹಲ್ ರವರು ತಂಡದಲ್ಲಿ ಸ್ಥಾನ ಪಡೆಯಲು ಪರದಾಡುತ್ತಿದ್ದಾರೆ. ಹೀಗಿರುವಾಗಲೇ ವರುಣ್ ಚಕ್ರವರ್ತಿ ಟಿ20 ಫಾರ್ಮೆಟ್ ನಲ್ಲಿ ಗಮನಾರ್ಹ ಪ್ರದರ್ಶನವನ್ನು ನೀಡುತ್ತಿರುವಾಗ ಯಜುವೇಂದ್ರ ಚಹಲ್ ರವರಿಗೆ ಟೀಂ ಇಂಡಿಯಾದ ಬಾಗಿಲು ಬಂದ್ ಆಗಿರಲಿದೆ ಅಂತಾನೆ ಹೇಳಬಹುದು. ಇನ್ನು 2ನೇ ಆಟಗಾರ ಬಂದ್ಬಿಟ್ಟು ದೀಪಕ್ ಚಹರ್. ಸದಾ ತಮ್ಮ ಇಂಜುರಿಯಿಂದಲೇ ಸುದ್ದಿಯಲ್ಲಿರುವ ದೀಪಕ್ ಚಹರ್ ರವರಿಗೂ ಕೂಡ ಟೀಂ ಇಂಡಿಯಾದ ಬಾಗಿಲು ಆಲ್ಮೋಸ್ಟ್ ಕ್ಲೋಸ್ ಆಗಲಿದೆ ಅಂತಾನೆ ಹೇಳಬಹುದು. ಇದಲ್ಲದೆ ತಂಡದಲ್ಲಿ ಯುವ ಆಟಗಾರರ ದಂಡೆ ಇರುವ ಕಾರಣ ದೀಪಕ್ ಚಹರ್ ರವರಿಗೆ ಮುಂಬರುವ ದಿನಗಳಲ್ಲಿ ಟೀಂ ಇಂಡಿಯಾದಲ್ಲಿ ಚಾನ್ಸ್ ಸಿಗುವುದು ಅನುಮಾನವೇ ಸರಿ ಸ್ನೇಹಿತರೆ. ಮತ್ತು ವರುಣ್ ಚಕ್ರವರ್ತಿ ಯಾವ 3ನೇ ಆಟಗಾರನ ಕರಿಯರ್ ನಾಶ ಮಾಡಿದ್ದಾರೆ ಅಂತ ನೋಡ್ತಾ ಬರುವುದಾದ್ರೆ ಅವರು ರವಿ ಬಿಷ್ಣೋಯ್. ಭಾರತದ ಯುವ ಸ್ಪಿನ್ನರ್ ರವಿ ಬಿಷ್ಣೋಯ್ ರವರು ಕೂಡ ಸದ್ಯ ಸಾಗುತ್ತಿರುವ ಇಂಗ್ಲೆಂಡ್ ವಿರುದ್ಧದ ಟಿ20 ಸರಣಿಯಲ್ಲಿ ಅಷ್ಟೇನು ಉತ್ತಮ ಪ್ರದರ್ಶನವನ್ನು ನೀಡುತ್ತಿಲ್ಲ. ಆಡಿದ 3 ಪಂದ್ಯಗಳಲ್ಲಿ ಬಿಷ್ಣೋಯ್ ಕೇವಲ 1 ವಿಕೆಟ್ ಪಡೆದುಕೊಂಡಿದ್ದಾರೆ. ಅಟ್ ದ ಸೇಮ್ ಟೈಮ್ ಆ ಕಡೆ ವರುಣ್ ಚಕ್ರವರ್ತಿ 10 ವಿಕೆಟ್ ಗಳನ್ನ ಕಬಳಿಸಿದ್ದಾರೆ. ಹೀಗಾಗಿ ಮುಂಬರುವ ದಿನಗಳಲ್ಲಿ ರವಿ ಬಿಷ್ಣೋಯ್ ರವರಿಗೂ ಕೂಡ ಟೀಂ ಇಂಡಿಯಾದಲ್ಲಿ ಚಾನ್ಸ್ ಸಿಗುವುದು ಅನುಮಾನವೇ ಅಂತ ಹೇಳಬಹುದು ಸ್ನೇಹಿತರೆ. ನೋಡಿದ್ರಲ್ಲ, ವರುಣ್ ಚಕ್ರವರ್ತಿ ತಮ್ಮ 33ನೇ ವಯಸ್ಸಿನಲ್ಲಿ ಯಾವ 3 ಸ್ಟಾರ್ ಆಟಗಾರರ ಕರಿಯರ್ ನಾಶ ಮಾಡಲು ಹೊರಟಿದ್ದಾರೆ ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಅದೇ ರೀತಿ ನಿಮ್ಮ ಪ್ರಕಾರ ಯಜುವೇಂದ್ರ ಚಹಲ್ ರವರಿಗೆ ಟೀಂ ಇಂಡಿಯಾದಲ್ಲಿ ಮತ್ತೊಮ್ಮೆ ಚಾನ್ಸ್ ನೀಡಬೇಕು ಅಥವಾ ಬೇಡವೋ ಅನ್ನೋದನ್ನ ಎಸ್ ಅಥವಾ ನೋ ಎಂದು ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.